ದೇಶಕ್ಕೆ ಕೀರ್ತಿ ತಂದ ಮಹಾನ್ ವ್ಯಕ್ತಿಗಳನ್ನ ಆದರ್ಶವಾಗಿಟ್ಟುಕೊಳ್ಳಿ. ನಾಗವಲ್ಲಿಯಲ್ಲಿ ಮಕ್ಕಳಿಗೆ ಡಿಸಿ ಶುಭ ಕಲ್ಯಾಣ್ ವಿದ್ಯಾರ್ಥಿಗಳಿಗೆ ಕರೆ. ಇಂದು ನಾಗವಲ್ಲಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನ ಬಹಳ ಅದ್ದೂರಿಯಾಗಿ ಎಸ್ಡಿಎಂಸಿ ಸದಸ್ಯ ಸಹಕಾರದೊಂದಿಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಇದೇ ಮೊದಲನೇ ಬಾರಿಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶುಭ ಕಲ್ಯಾಣ್ ಆಗಮಿಸಿ ಶಾಲೆಯ ನೂತನ ಕಟ್ಟಡಗಳನ್ನು ವೀಕ್ಷಿಸಿ ಹಾಗೂ ಶಾಲೆಯ ಕೊಠಡಿಗಳನ್ನು ಪರೀಕ್ಷಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ರು. ಇನ್ನು ಇದೇ ವೇಳೆ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ರಾಮಾಂತರದ ಶಾಸಕರಾದ ಸುರೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮನರಂಜನೆ, ನೃತ್ಯ, ವೇಷಧಾರಿಗಳ ಮುಖಾಂತರ ಗಮನ ಸೆಳೆದ್ರು. ಕಳೆದ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಡಿಸಿ, ಇಂದು ರಾಜಕೀಯ ರಂಗದಲ್ಲಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ, ಪರಮೇಶ್ವರ್ ಅವರು, ಶಾಸಕರಾದ ಸುರೇಶ್ ಗೌಡ ಇವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರುವುದು. ಇಂಥ ವ್ಯಕ್ತಿಗಳನ್ನ ನೀವು ಜೀವನದಲ್ಲಿ ಆದರ್ಶವಾಗಿ ಇಟ್ಟುಕೊಂಡರೆ ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ನಂಬಿಕೆ ನಿಮ್ಮನ್ನ ಗುರಿ ಮುಟ್ಟುವಲ್ಲಿ ಸಾಧ್ಯವಾಗುತ್ತದೆ. ಶಿಕ್ಷಕರಾದವರು ಸುಮಾರು 8 ಗಂಟೆಗಳ ಕಾಲ ಮಕ್ಕಳು ನಿಮ್ಮ ಕೈಯಲ್ಲಿ ಇರುತ್ತಾರೆ. ನೀವೇ ಅವರನ್ನ ತಿದ್ದಿ ತೀಡಬೇಕು. ಅಬ್ದುಲ್ ಕಲಾಂ ರಂತಹ ಮಹಾನ್ ಸಾಧಕರ ಕುರಿತು ಮಕ್ಕಳಿಗೆ ತಿಳಿಸಬೇಕು ಎಂದರು. ಕಾಲೇಜ್ ತನಕ ಓದ್ತಾ ಇದ್ದಾರೆ. ಒಳ್ಳೆಯ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ವೈಸು ಆನರಬಲ್ ಎಮ್.ಎಲ್.ಎ ಅವರು ತುಂಬ ಇಂಟ್ರೆಸ್ಟ್ ತಗೊಂಡು CSR ಇಂದ ಮತ್ತು MLA ಲ್ಯಾಡ್ ಫಂಡ್ಸಿಂದ ಸುಮಾರು ಕೊಠಡಿಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್, ಕೆಮಿಸ್ಟ್ರಿ ಲ್ಯಾಬಿಂದ ಹಿಡಿದು ಎಲ್ಲನೂ ಮಾಡಿದ್ದಾರೆ. ಸೊ ಟೀಚರ್ಸ್ ಕೂಡ ನಾವು ಈಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಂತರ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಮಾತನಾಡಿ, ಒಬ್ಬ ಕಳ್ಳ ಏನನ್ನಾದರೂ ಕದಿಯಬಹುದು, ಆದರೆ ವಿದ್ಯೆ ಮಾತ್ರ ಎಂದಿಗೂ ಕದಿಯಲಾರ. ನಾವೇನೇ ಅಭಿವೃದ್ಧಿ ಮಾಡಿದ್ರೂ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೊತ್ತು ನೀಡುತ್ತಿಲ್ಲ ಅನ್ನೋ ಆರೋಪವಿದೆ. ಮೊದಲು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿ. ಈ ಶಾಲೆಯಲ್ಲಿ ಇನ್ನೂ ಕೊಠಡಿಗಳ ಅವಶ್ಯಕತೆ ಇರುವ ಕಾರಣ ಫಂಡ್ಗಳಿಂದ ಅಭಿವೃದ್ಧಿ ಮಾಡುತ್ತೇನೆ, ನೀವು ವಿದ್ಯಾಭ್ಯಾಸದತ್ತ ಗಮನ ಕೊಡಿ ಎಂದು ಸಲಹೆ ನೀಡಿದರು. ಅಂದರೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಏನೇನು ಸ್ಟಾಫ್ಸ್, ಟೀಚರ್ಸ್ ಬೇಕೋ ಒಬ್ಬ ಟೀಚರು ಕಮ್ಮಿ ಇಲ್ಲ. ಇಲ್ಲಿ ಎಲ್ಲ ಫುಲ್ಲಿ ಲೋಡೆಡ್ ವಿತ್ ದ ಟೀಚರ್ಸ್, KPSC ಕಾನ್ಸೆಪ್ಟ್. ಅದರಿಂದ ಇನ್ನೊಂದು 2 ವರ್ಷದಲ್ಲಿ ಈ ಶಾಲೆ ದೇಶಕ್ಕೆ ಮಾದರಿಯಾಗಿರುತ್ತೆ. ಇಲ್ಲಿ ಒಳ್ಳೆ ಪರಿಸರ ಇದೆ, ಸುಮಾರು 5 ಎಕರೆ ಜಾಗದಲ್ಲಿ ಈ ಶಾಲೆ ಇದೆ. LKG to PUC ವರೆಗೆ ಈ ಶಾಲೆ ಇದೆ. ಇಲ್ಲಿ ಎಲ್ಲ ಗುಣಮಟ್ಟದ ನಮ್ಮ PUCಯಲ್ಲೂ ಮ್ಯಾಕ್ಸಿಮಮ್ ಜನ 100% ಡಿಸ್ಟಿಂಕ್ಷನ್ ಬಂದಿದೆ. ಈ ವರ್ಷವೂ ಕೂಡ ನಮ್ಮ DC ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ಅದರಿಂದ ಅವರು ಕೂಡ ನಮ್ಮ ಶಿಕ್ಷಕರಿಗೆ ಮಕ್ಕಳಿಗೆ ಹೇಳಿದರೆ ಚೆನ್ನಾಗಿ ಓದಬೇಕು ಅಂತ, ಶಿಕ್ಷಕರಿಗೂ ಹೇಳಿದ್ದಾರೆ ಚೆನ್ನಾಗಿ ಪಾಠ ಮಾಡಿ 100% ರಿಸಲ್ಟ್ ತರಬೇಕು ಅಂತ. ನಾವು ಜಿಲ್ಲಾಧಿಕಾರಿಗಳು, CEO ಅವರು, DDPI, BEO, ಪೋಷಕರು, SDMC ಎಲ್ಲರೂ ಸೇರಿ, ಶಾಸಕರು ನಾನು ಸೇರಿ ಈ ಶಾಲೆಗೆ ಈ ಸಲ 100% ರಿಸಲ್ಟ್ ತರುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಹಲವಾರು ವರ್ಷಗಳಿಂದ SLC PUC ಮಾರ್ಕ್ಸ್ನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತಿಪ್ಟೂರು ತಾಲೂಕು ಬರ್ತಾಯಿರಿ. ಗ್ರಾಮಾಂತರ ಏನಾದರೂ ಉನ್ನತ ಸ್ಥಾನ ಮುಟ್ಟಂಥ ಯೋಜನೆ ರೂಪಣೆ ಮಾಡ್ತೀರಾ? ನಾವು ಶಿಕ್ಷಕರು ಪ್ರಯತ್ನ ಪಡಬೇಕು, ನಾವು SDMC ಅವರು ಪ್ರಯತ್ನ ಪಡಬೇಕು, ಮಕ್ಕಳು ಪ್ರಯತ್ನ ಪಡಬೇಕು. ಬರೀ ನಾನು ಭಾಷಣ ಮಾಡಿದ್ರೆ ಬರಲ್ಲ, ಅದಕ್ಕೆ ಬೇಕಾಗಿರೋಂಥ ಫೆಸಿಲಿಟೀಸ್ ಕೊಡಬೇಕು. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇರುವಂಥ ತಾಲೂಕು ನಮ್ಮದು ಗ್ರಾಮಾಂತರ. ನಾವು ಅದಕ್ಕೆ ಎಲ್ಲವನ್ನು ಉತ್ತೇಜನವನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ. ಫಸ್ಟು ಏನೇನು ಮೂಲಭೂತ ಸೌಕರ್ಯಗಳು ಕೊಡಬೇಕು, ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಬೇಕು, ಮತ್ತು SDMC ಅವರು ಉತ್ತೇಜನ ಕೊಡಬೇಕು, ಶಾಲಾ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರೋಂಥ ಫೆಸಿಲಿಟೀಸ್ ಕೊಡಬೇಕು. ಎಲ್ಲವನ್ನ ಕೊಡ್ತಾ ಇದೆ, ಬರುತ್ತೆ. ನಮಗೆ ನಮ್ಮ ಶಿಕ್ಷಕರ ಮೇಲೆ ನಂಬಿಕೆ ಇದೆ, ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇದೆ. 100% ಈ ಸಲ SLC ರಿಸಲ್ಟನ್ನು 100ಕ್ಕೆ 100% ತರ್ತಾರೆ. ಸೊ ಶಾಲಾ ಮಕ್ಕಳ ಆವರಣದಲ್ಲಿ ಡ್ರಗ್ಸ್ ಮಾಫಿಯಾ ಜಾಸ್ತಿ ಇದೆ ಅಂತೇಳಿ ಸುದ್ದಿ ಹರಿದಾಡ್ತಿದೆ. ನಾನಿವತ್ತು ಹೇಳ್ತಿದ್ದೇನೆ, ಈ ನಾಗವಲ್ಲಿ ಶಾಲಾ ಆವರಣದಲ್ಲಿ ಯಾರಾದರೂ ಒಬ್ಬ ಸಿಕ್ಕಿದ್ರು ಅವನ್ನ ಶಾಲೆ ಮುಂದೆ ನೇಣಾಕ್ತೀನಿ. ಯಾವುದೇ ಡ್ರಗ್ಸ್ಗಳು ಮಾರೋದು ನನಗೆ ಗಮನಕ್ಕೆ ಬಂದರೆ ಅವ್ನು ಎಂಥ ದೊಡ್ಡ ಮನುಷ್ಯ ಇದ್ರು ಹಿಡಿದು ಒಳಗಡೆ ಹಾಕಿಸಿ ಅವನ್ನ ಪರ್ಮನೆಂಟ್ ಜೈಲಿಗೆ ಕಳಿಸುವಂಥ ಕೆಲಸ ನಾನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ TV, ತುಮಕೂರು.